ಹ್ಯಾವ್ ಟು ಸಿಟ್ ಸರ್. ಈಗ ನಮ್ಮ ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ ನಾವೇನ್ ಹೇಳ್ತೀವಿ. ಐ ಥಿಂಕ್ ಒನ್ ಸ್ಟೆಪ್ ವಾಸ್ ದ ಫಸ್ಟ್ ವೀಕ್. ಇವರೇ ಒಂಚೂರು ಮೈ ಕೆಳಗೆ ಒನ್ ಸ್ಟೆಪ್ ಅಟ್ ಅ ಟೈಮ್ ಅಂತ. ಸೊ ಈಗ ಸೆಕೆಂಡ್ ವೀಕ್ ಏನ್ ಮಾಡ್ಬೇಕು, ಐ ಥಿಂಕ್ ದ ಟೀಮ್ ಇಸ್ ಡಿಸೈಡಿಂಗ್. ಟೀಮ್ ಏನ್ ಡಿಸೈಡ್ ಮಾಡ್ತಾರೋ ಅವ್ರ ಒಟ್ಟಿಗೆ ಮಾಡೋಣ. ಸರ್, ಉತ್ತರ ಕರ್ನಾಟಕದಲ್ಲಿ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ. ಒಂದ್ಸರಿ ನೀವು ಆ ಕಡೆ ಬರ್ಬೇಕನ್ನ ನನ್ನ ಆಸೆ. ಎಷ್ಟು ಸಲ ಬಂದಿದೀವಿ. ಇವಾಗ ಫಿಲಂ ರಿಲೀಸ್ ಆಗಿದೆಯಲ್ಲ, ಒಂದ್ಸರಿ ಬನ್ನಿ ಅಂತ. ಅಫ್ಕೋರ್ಸ್ ಸರ್, ಇವಾಗ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ್ರೆ ಒಂದೆರಡು ಭಾಗ ಅಂತ ಅಲ್ಲ, ಸುಮಾರು ಕಡೆ ಹೋಗ್ಬೇಕಾಗುತ್ತೆ. ಅದನ್ನ ಪ್ಲಾನ್ ಮಾಡಿಲ್ಲ, ಟೀಮ್ ಪ್ಲಾನ್ ಮಾಡಿಲ್ಲ. ಉತ್ತರ ಕರ್ನಾಟಕ ಏನೇ ಅಂದ್ರೂ, ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ನೀವ್ ಏನೇ ತಗೊಳಕ್ ಹೋದ್ರು ಎಲ್ಲ ಕರ್ನಾಟಕ ಸರ್. ಕರ್ನಾಟಕದಲ್ಲಿ ಇರೋವರೆಗೂ ಎಲ್ಲ ಊರು ನಮ್ದು. ನಿಮ್ಗೆ ಆದಂತ ಕೋಟ್ಯಾಂತರ ಅಭಿಮಾನಿಗಳಿದ್ದಾರೆ, ಬಯಸ್ತಾರೆ ಸರ್ ನಿಮ್ನ ನೋಡ್ಬೇಕು ಅಂತ. ಖಂಡಿತ ಹೋಗ್ತೀವಿ ಸರ್. ಮೊನ್ನೆ ಎಲೆಕ್ಷನ್ ಅಂತ ಬಂದಾಗ್ಲೂ ಐ ಥಿಂಕ್ ಲಾಸ್ಟ್ ಇಯರ್ ಅದೊಂದು ಆಪರ್ಚುನಿಟಿ ಆಯ್ತು ಆಕ್ಚುಲಿ ಎಲ್ಲರೂ ಭೇಟಿ ಮಾಡಕ್ಕೆ, ಎಲೆಕ್ಷನ್ ಅನ್ನೋ ಒಂದು ಹೆಸರಲ್ಲಿ. ಈಗ ಸಿನಿಮಾ ಹೆಸರಲ್ಲಿ ಐ ಥಿಂಕ್ ಐ ವಿಲ್ ಗೋ. ನಾನು ಅದನ್ನೊಂದ್ಸರಿ ಟೀಮ್ ಮಾತಾಡೋಣ, ಅವೈಲಬಿಲಿಟೀಸ್ ಅಂತೆಲ್ಲ. ಇವತ್ತಿನ ಪರಿಸ್ಥಿತಿಗಳಲ್ಲಿ ತುಂಬಾ ಅದಕ್ಕೆ ಪ್ರೋಟೋಕಾಲ್ಸ್ ಇದೆ, ಪರ್ಮಿಷನ್ಸ್ ಇದೆ, ಅದೆಲ್ಲ ತಗೊಂಡು ಹೋಗ್ಬೇಕು. ಈಗ ಏನಾಗುತ್ತೆ, ಎಲೆಕ್ಷನ್ ಅಂತ ಬಂದಾಗ ಅಲ್ಲಿ ಇನ್ವಾಲ್ವ್ ಆಗಿರೋದೇ ರಾಜಕೀಯ ಅಂತ ಇನ್ವಾಲ್ವ್ ಆದಾಗ ಏನಾಗುತ್ತೆ, ಎಲ್ಲಾ ಪರ್ಮಿಷನ್ಸ್ ಆಟೋಮೆಟಿಕ್ ಆಗುತ್ತೆ. ಈಗ ನಾವು ಕೂಡ ಹೋಗ್ಬೇಕು ಅಂದ್ರೆ ಏನೋ ನಡಚಣೆಗಳು ಬರ್ತಾ ಗೊತ್ತಿಲ್ಲ, ಅದನ್ನೆಲ್ಲ ದಾಟ್ಕೊಂಡು ಎಲ್ಲರೂ ಭೇಟಿ ಮಾಡಕ್ ಹೋಗ್ಬೇಕಾಗುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.